ವಿಷಯ ಆಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಪ್ಪ ಅಂತಂದ್ರೆ ಕಳೆದ 70 ವರ್ಷಗಳಲ್ಲಿ ನಿಜವಾಗಿಯೂ ಇಲ್ಲೇ ಇಂಡಸ್ಟ್ರಿಗಳು ಸಾಕಷ್ಟು ಬೆಳಿಬೇಕಾಗಿತ್ತು. ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಹೋಗಿ ಮುಟ್ಟಬೇಕಾಗಿತ್ತು. ಅದೇ ಕಾಲಕ್ಕೆ ರೈತರಿಗೆ ಅವರ ಬೆಂಬಲ ಬೆಲೆ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಬೆಲೆ ಸಿಗಬೇಕಾಗಿತ್ತು. ಬೆಳೆದ ಬೆಳೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣದಲ್ಲಿ ಇನ್ನೂ ಭಾಳ ಎತ್ತರಕ್ಕೆ ಹೋಗಬೇಕಾಗಿತ್ತು, ಮಹತ್ತರವಾದಂಥದ್ದು. ಈಗ ಹೋಗಿಲ್ಲ ಅಂತಲ್ಲ, ಆದ್ರೆ ಹೊರಟಿರುವುದು ಶ್ರೇಷ್ಠ ಅಂತ ಒಪ್ಕೊಳ್ತಾನೆ. ಇನ್ನೊಂದು ಮಾತು ಹೇಳಬೇಕಾಗ್ತದಿಲ್ಲ, ಏನಪ್ಪ ಅಂದರೆ ಶಿಕ್ಷಣ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಇವತ್ತು ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಕಲಿಯುವಂಥ ಕಲಿಸುವಂಥ ಸ್ವಾತಂತ್ರ್ಯ ನಮಗದ. ಆದರೆ ಎಲ್ಲರೂ ಕಲಿಯುವಂಥ ಒಂದು ಸರ್ಕಾರಿ ವ್ಯವಸ್ಥೆ ಇನ್ನೂ ಆಗಿಲ್ಲೇನೋ ಅನ್ನುವಂಥ ಮಾತು ಕಂಡು ಬರ್ತದೆ. ಯಾಕಂದ್ರೆ ನಿಜವಾಗಿಯೂ ಈ ಶಿಕ್ಷಣ ಇವತ್ತು ಉನ್ನತ ಮಟ್ಟದ ನಮ್ಮಲ್ಲಿ ಆಗಿದ್ರೆ ಇವತ್ತಿನಿಂದಲೂ 10 ಪಟ್ಟು 20 ಪಟ್ಟು ಅಭಿವೃದ್ಧಿ ನಮ್ಮದು ಆಗ್ತಾಯಿತ್ತು ಅನ್ನೋದು ಅಷ್ಟೇ ಸತ್ಯದ. ಅಂಥ ಸಂದರ್ಭದಲ್ಲೇ ಅನೇಕ ನಮ್ಮಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದರು. ಅದೇ ಕಾಲಕ್ಕೆ ಕೆಂಗಾಲ್ ಹನುಮಂತಯ್ಯನವರು ಹಿಡ್ಕೊಂಡು ಇಲ್ಲಿವರೆಗೆ ಅನೇಕರು ನಡುವ ದೇವರಾಜ ಅರಸರು, ಇವತ್ತು ಸಿದ್ದರಾಮಯ್ಯನವರು, ಹಿಂದೆ ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿಗಳು, ದೇವೇಗೌಡರು, ಒಬ್ಬರು ಇಬ್ಬರು ನಿರಂತರವಾಗಿ ಮುಖ್ಯಮಂತ್ರಿಗಳು ಬಂದು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇನ್ನೂ ನಮಗೆ ಬರಬೇಕಾಗಿತ್ತು, ಆಗಬೇಕಾಗಿತ್ತು ಅನ್ನುವಂಥ ಅತೃಪ್ತಿ ಮತ್ತು ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ನಿರುದ್ಯೋಗ, ಬಡತನ, ಹಸಿವು, ಸಂಕಟ ಇದು ಇಲ್ಲಿದ್ದಾವ. ನಾವು ಹೇಳ್ಕೊಬೋದಿಲ್ಲ ಅಂತಲ್ಲ, ನಮ್ಮ ಸರ್ಕಾರ ಹೇಳ್ತಾ ಇರ್ತವೆ, ಇಲ್ಲ ನಾವು ದೇಶದಲ್ಲಿ 3ನೇ ನಂಬರ್ ಆಗಿದ್ದೀವಿ, ಅಭಿವೃದ್ಧಿ ಆಗ್ತಾಯಿದ್ದೀವಿ, ಮತ್ತೇನೋ ಆಗ್ತಾಯಿದ್ದೀವಿ ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದಂಥ ನಿರುದ್ಯೋಗಗಳ ರ್ಯಾಲಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮಗೆ ಮೀಸಲಾತಿಯನ್ನು ಸಿಕ್ಕರೆ ನಾವು ಉದ್ಧಾರ ಆಗ್ತೀವಿ ಅನ್ನೋಂಥ ಮನೋಭಾವ ಇವತ್ತು ಬೆಳೆದಿರ್ಬೋದು. ಇದು ಕಾರಣ ಅಂದರೆ ಉದ್ಯೋಗ ಇಲ್ಲದ್ದು. ಉದ್ಯೋಗ ಎಲ್ಲರಿಗೂ ಸಿಕ್ಕಿದ್ರೆ ಇವು ಎಂದೋ ಪಾಪ ಅಂಬೇಡ್ಕರ್ ಅವರು ಹೇಳಿಬಿಟ್ಟಿದ್ರು 10 ವರ್ಷ ಸಾಕಪ್ಪ ಇವ್ರಿಗಂತೆ. ಆದರೆ ಇವತ್ತು ಮೀಸಲಾತಿ ಅನ್ನೋದನ್ನು ಒಂದು ದೊಡ್ಡ ಅದು ಏನಪ್ಪ ಎಲ್ಲದಕ್ಕೂ ಪರಿಹಾರ, ಶಾಶ್ವತ ಪರಿಹಾರ ಅನ್ನುವಂಥ ಮಟ್ಟಕ್ಕೆ ಬಂದು ನಾವು ನಿಲ್ಲುವಂಥ ಸ್ಥಿತಿಗೆ ಬಂದಿದ್ದೀವಿ. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಅಭಿವೃದ್ಧಿ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತ. ಯಾಕಂದರೆ ಪ್ರತಿಯೊಬ್ಬರಿಗೂ ಉದ್ಯೋಗ, ಪ್ರತಿಯೊಬ್ಬರಿಗೂ ಮನೆ, ಅವ್ರ ಕುಟುಂಬ ಚಕ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗಿತ್ತು. ಅಂದರೆ ಇವತ್ತು ಯಾರೂ ಮೀಸಲಾತಿ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗ್ತಾರೆ.